ಲೈಸೆನ್ಸ್ ಇಲ್ಲಪ್ಪ ಲೈಸೆನ್ಸ್ ಮಾಡಿಸಿದ್ರೆ ಕಳಿಸಿ ಮನೇಲಿದೆ ಬಟ್ಟೆ ಸರ್ ಈ ಹೋಟೆಲ್ ಪರವಾಗಿಲ್ಲ ಸರ್, ಇಲ್ಲಿ ತುಂಬ ಚೆನ್ನಾಗಿದೆ. ಅದಿಲ್ಲ ಸರ್, ಕಲ್ಲೆಲ್ಲ ಇಟ್ಟೆ ಕಲ್ಲದು ಅದಕ್ಕೆ ತೆಗೆದು ಕೆಂಪು ಚಟ್ನಿ ಸರ್, ಈರುಳ್ಳಿ ಚಟ್ನಿ. ಇದು ತಿಳುವಳಿಕೆ ನೋಟಿಸ್ ಅನ್ಕೊಡಿ. ಇಲ್ಲ ಇದೆಯಾ ಇದೆ ಸರ್, ಮನೆಯಲ್ಲಿದೆ. ಮನೆ ಇದು ಶಿಫ್ಟ್ ಮಾಡಿದ್ವಿ, ಅದಕ್ಕೆ ಮನೆಯಲ್ಲಿ ಇಕ್ಕಿದ್ದೀವಿ. ನಾಳೆ ಕಲೆಕ್ಟ್ ಮಾಡಪ್ಪ. ಕೊಟ್ಟು ವಿಜಯಣ್ಣ ಪೆನಾಲ್ಟಿ ಬುಕ್ ಕೊಡಪ್ಪ. ಏನು ಗಿಡ ಮಾಡಿಕೊಂಡು ಇದು ಅದು ಅಡಿಗೆ ಇದರಲ್ಲಿ ಅದೆಲ್ಲ ಇರ್ಬೇಕು. ಅದಕ್ಕೆ ಅದನ್ನೇ ವಿಡಿಯೋ ಮಾಡ್ತೀವಿ. ಹೆಸರೇನು ಹೇಳು. ಏನಪ್ಪ ಮಾಡಿರಲ್ಲ ಇದು ಹೋಟ್ಲ್ ಹೆಸರೇನು? ಚೆನ್ನಾಗಿ ಜಾಸ್ತಿ ಆಗಲ್ಲಪ್ಪ. ಲಕ್ಷ್ಮೀ ಟಿಫನ್ ಸೆಂಟರ್ ಸರ್. ಪರವಾನಗಿ ಇಲ್ಲ, ಸಿಹಿ ತಿಂಡಿ ವಡಗಳು, ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ, ಒಂದು ಇಲ್ಲ. ತುಪ್ಪ ಸ್ವಲ್ಪ ಜಾಸ್ತಿ ಆಗ್ತದೆ ಮನೆ ದೋಸೆನ ತುಪ್ಪ ಒಂದು ಸೈನ್ ಹಾಕಿ 1000 ರೂಪಾಯಿ ದಂಡ ಕಟ್ಟಿ. ಡೇಟು ಗೀಟು ಏನು ಯಾವುದೂ ಇರ್ಬೋದಿಲ್ಲ. ಬಟ್ಟೆ ಹಾಕಿ ದಿನ ಹೇಳ್ತೀವಿ ಸರ್. ನಾವು ಬೆಳಗ್ಗೆ ಹೋದ ತಕ್ಷಣ ಹೇಳ್ತೀವಿ, ಅಷ್ಟರಲ್ಲಿ ಲೈಟ್ ಹಾಕಿ ಬನ್ನಿ ಬನ್ನಿ. 25 ಚಿಲ್ಲಿ ಪೌಡ್ರ್ ನಾವೇ ಓನಾಗಿ ಆಯ್ತು. ನೀವು ಓನಾಗಿ ಮಾಡ್ತಿರಲ್ವಾ? ಲೈಸೆನ್ಸ್ ಲೈಸೆನ್ಸ್ ತಗೊಂಡು ನಿಮ್ಮ ಅಂಗಡಿ ಹೆಸರೇ ಹಾಕಿ ಡೇಟು ಯಾವತ್ತು ಮ್ಯಾನುಫ್ಯಾಕ್ಚರ್ಡು ಯೂಸ್ ಎಲ್ಲ ಹಾಕ್ಬೇಕು ಅಲ್ವಾ? ಈಗ ನಾನು ಹೇಳ್ತೀನಿ ವರ್ಷದ್ದು ಅಂತೀನಿ, ಏನಂತೀಯ? ಓಪನ್ ಮಾಡಿ ನೋಡಪ್ಪ, ಇನ್ನೊಂದು ವಾರದ ಒಳಗೆ ರಿಜಿಸ್ಟ್ರೇಷನ್ ಆಗಿ ಇದನ್ನ ಆಗ್ತಿಲ್ಲ ಅಂದರೆ ನೀವೇ ಬಂದು ಸೀಸ್ ಮಾಡಿ.
ಆಯ್ತು ಅಷ್ಟೇ ಯೂಸ್ ಮಾಡ್ಬಾರ್ದು ಅಂತ ಗೊತ್ತಿಲ್ವಾ ಇಷ್ಟು ಬೇಗ ಮಾಡ್ತಾನೆ ಇರ್ತೀವಿ ಆಗಿದೆ ಲೈಸೆನ್ಸ್ ತಗೊಂಡಿದ್ಯಾ ನಾವೆಲ್ಲ ಬಿಸಾಕ್ತಾರೆ ಅವೆಲ್ಲ ಇಟ್ಟಿದ್ದಾರೆ ಶಾಪ್ ಕ್ಲೀನ್ ಮಾಡ್ತಾ ಇದ್ವಿ ಮುನ್ಸಿಪಲ್ ಆಫೀಸ್ ಲೈಸೆನ್ಸ್ ತಗೊಂಡಿದ್ಯಾ ಟ್ರೇಡ್ ಲೈಸೆನ್ಸ್ ಮ್ಯಾಮ್ ಎಲ್ಲ ನಮ್ಮ ಅಪ್ಪ ಇದ್ದಾರೆ ಎಲ್ಲ ಆ್ಯಕ್ಚುಲಿ ಅವರು ಹಾಕ್ಬೇಕಲ್ಲ ಮ್ಯಾಮ್ ಬ್ಯಾನರ್ ಹೋಗಿಲ್ಲ ಎಲ್ಲ ನನ್ನ ಜಿ ಎಸ್ ಟಿ ಲೈಸೆನ್ಸ್ ಒಳಗಡೆ ಇಟ್ಕೋಬೇಕಲ್ಲ ನನ್ನ ಜಿ ಎಸ್ ಟಿ ಲೈಸೆನ್ಸು ಎಲ್ಲ ಹಾಕ್ಸಿದೆ ಮ್ಯಾಮ್ ಆಗಿದೆ 24 ಆಗುತ್ತೆ ಆಗೋಯ್ತು ಓಹೋ ಏನು ಟೇಟಿಂಗ್ ಕೊಟ್ರು ನಿಮ್ಗೆ ಯಜಮಾನ ರಾಮ್ 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 ಹಾಂ ಯಾವ್ದನ ಚೀಲ ಕೊಡಪ್ಪ ಯಜಮಾನ ಎಲ್ಲ ಚೀಲ ಒಂದು ಕವರ್ 4 5 6 7 8 ಇದೇನಪ್ಪ ಅದು ಕಲರ್ ಸೆಲ್ಲ 8 ಇದೇನಪ್ಪ ಇವ ನೋಡಿ ಅಲ್ಲಿ ಡೇಟು ಆಗೋಗಿದೆ ಎಲ್ಲ ಎಕ್ಸ್ಪೈರಿ ಡೇಟ್ 1 ಇಯರ್ ಆಗಿದೆ. ಏನು ಅಂಗಡಿ ಎಕ್ಸ್ಪೈರಿ ಡೇಟ್ ಐತೆ ಇದೊಂದು ಕವರ್ ಎಕ್ಸ್ಪೈರಿ ಡೇಟ್ ಏನೂ ಇಲ್ಲ ಅಂದೆ ಎಲ್ಲೇ ಅವನು ಹುಡುಗ ಯಾಕೆ ಕೊಂಡಾಡ ಇದು ಬೆಂಗಳೂರು ಇಲ್ಲೆಲ್ಲ ಇದೆ ಮುಂಚೆ ಇದೆಲ್ಲ ಔಟ್ಸೈಡ್ ಇಕ್ಬಿಡು ಹಂಗೆ ಮಾಮೂಲಿ ಕಲರ್ నేను మా పంచిన ಪರಿಚಯ ಏನಪ್ಪ ಪರಿಚಯ ಬೇರೆಯವ್ರು ನಡ್ರಲ್ಲ ಬೇರೆಯವ್ರು ನಿಂತ್ಕೊಂಡು ಹೋಗಿಲ್ಲ ಮೇಡಮ್ ಬಂದ್ರೆ ಬೇರೆಯವ್ರು ಬಂದಿಲ್ಲ ಅಣ್ಣ ಅಂತ ಫೋಟೋ ವಿಡಿಯೋ ಕೊಡ್ತಾರೆ ನಾನು 5 ದಿವಸ ಕೊಟ್ಟು ನಾವು ತಿರ್ಗಂತ ಇದ್ದಕ್ಕೆ ಅಲ್ಲ ಮೇಡಮ್ ವಿಡಿಯೋ ಮಾಡ್ಕೋಬೇಕಲ್ಲ ಎಲ್ಲ ಇಟ್ಕೊಂಡು ಎಲ್ಲ ಇಲ್ಲಿ ಮಡಿಕೊಂಡಿರ್ಬೇಕು ನೀವು ಎಲ್ಲ ಗ್ಲೋಬಲ್ ಪೇಸ್ಟ್ ಮಾಡಬೇಕು ಯಾರಿಗೂ ಒಳ್ಳಬ ಎಲ್ಲಿಂದ ಅಣ್ಣ ಇದು ಒಳಬಾಗು ಆಂಧ್ರದ ಕೆ ಜಿ ಎಫ್ ಒಂದು ಫುಲ್ಲು ಗಟ್ಟೆ ಎಕ್ಸ್ಪೈರ್ ಆಗೋಗಿರೋದು ನೋಟಿಸ್ ಬುಕ್ ಎತ್ಕೋಬೇಕು ಹೀಗೆ ಕನ್ನಡ ಅದು ಇನ್ನೆಲ್ಲೈತೆ ನೋಡು
ಸರ್ ಇಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ 23 ಯೂಸ್ ಬೈ ಡೇಟ್ ಶ್ರೀನಿವಾಸಪುರದಲ್ಲಿ ತೆಗ್ದಿದ್ವಿ ವಲ್ಲಭ ಚೆನ್ನಾಗಿ ಬಂದಿದೆ. ಬಟ್ ಈಗ ನಿಮ್ಮದು ಲೈಸೆನ್ಸ್ ಇಲ್ಲ, ನಾ ಏನು ಮಾಡೋಕ್ಕಾಗಲ್ಲ. ಇವತ್ತಿಗೆ ಲಾಸ್ಟ್ ಏನು ಮಾಡ್ತೀಯ ಸರ್ ಅದು ರಾತ್ರಿ ಬರ್ತಾರೆ ಕೊಡಲಿಲ್ಲ ಅಂದ್ರೆ ಬಿಸಾಕ್ತಾರೆ. ಎಲ್ಲಿದೆ ಇದು ಪ್ಯಾಕ್ ಡೌನು ಗಾರ್ಡನ್ ಟೀ ಅದೇ ಸರ್ ಗಾರ್ಡನ್ ಟೀ ನಾನು ಹೇಳಿಲ್ಲ ಸರ್ ಅದು ಪ್ಯಾಕ್ ಡೌನ್ ಎಲ್ಲಿದೆ? ಮುಳ್ಬಾಗ್ಲೆಲ್ಲ ಸಪ್ಲೈ ಅದು. ಓವರ್ ಫ್ರೀಸ್ ಆಗಿರೋದು ಇದೆಲ್ಲ ನೋಡಿ. ರನ್ನಿಂಗ್ ಇದ್ದೇ ಇರುತ್ತೆ. ಅದು ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ. ಆಫ್ ಮಾಡಿದ್ರೆ ಐಸ್ ಕ್ರೀಮ್ ಹತ್ತಿರ ಆಗುತ್ತೆ. ಟೆಂಪ್ರೇಚರ್ ಮೇಂಟೆನೆನ್ಸು ಒಂದು ಇದು ಬರುತ್ತೆ ಅಲ್ಲ, ನೀವು ಚೆಕ್ ಮಾಡಿಸಿ. ಅದೇನೋ ಪ್ರಾಬ್ಲಮ್ ಇದ್ರೇನೆ ಆ ಥರ ಫ್ರೀಸ್ ಆಗೋದು. ಸರಿ ಮೇಡಮ್. ಹೋಗಿದೆ ನೋಡಿ, ಫ್ರಿಡ್ಜ್ ಹೋಗಿರುತ್ತೆ ನೋಡಿ. ಇದೆಲ್ಲ ನೋಡಿ ಕ್ಲೀನ್ ಮಾಡಿ. ನೋಡಿ ಇದೆಲ್ಲ ಎಲ್ಲ ಓವರ್ ಫ್ರೀಸ್ ಆಗಿದೆ. ಜಬಿ ಅವ್ರ ಮನೆ ಗೊತ್ತಲ್ಲ, ಅದ್ರ ಪಕ್ಕದಲ್ಲಿ ಏನೋ ಇದು ಬೋಟಿ ಎಲ್ಲ ಮಾತಾಡೋದು ಹಾಟ್ ಚಿಪ್ಸ್. ಇಲ್ಲ ಸರ್, ಯೂಸ್ ಬಿಫೋರ್ ಫುಡ್ ಸೇಫ್ಟಿ ಲೈಸೆನ್ಸ್ ಕೊಡಪ್ಪ. ಫುಡ್ ಸೇಫ್ಟಿ ಲೈಸೆನ್ಸ್ ಇದೆಯಾ? ಓನರ್ ಯಾರು? ಕೇಳು 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 ಬೇಗ. ಫುಡ್ ಸೇಫ್ಟಿ ಲೈಸೆನ್ಸ್ ಎಲ್ಲಿದೆ ಕೇಳು. ಊರಲ್ಲಿ ಇರೋರು ಏನಾಗ್ಬೇಕು ನನಗೆ ಏನು ತಿಳಿದು ಅಲ್ವಾ? ಡೆಸಿಗ್ನೇಟೆಡ್ ಆಫೀಸರ್ ಫುಡ್ ಸೇಫ್ಟಿ ಬಂದಿದ್ದೀನಪ್ಪ. ನಿಮ್ದು FSSAI ಲೈಸೆನ್ಸ್ ಏನಪ್ಪ? ಈಗ ಬೇಗ ಮಾಡಬೇಕು, ನನಗೆ ಇದು ಬರಬೇಕು. ಇಲ್ಲಾಂದ್ರೆ ನಾನು ಪೆನಾಲ್ಟಿ ಹಾಕ್ಬಿಟ್ಟು ಹೋಗ್ತಾ ಇರ್ತೀನಿ. ಬೇಗ ಬೇಗ ಓನರ್ ಮಾಡೋದು ಬಿಟ್ಬಿಟ್ಟು ಇನ್ಯಾರಿಗೋ ಮಾಡಿದ್ದೀನಿ. ಗೋಲ್ಡ್ ವಿನ್ನರ್ ಸರ್. ನಾವು ಇದು ಮಾಡೋದೇ ಇಲ್ಲ ಸರ್. ಇಲ್ಲ ನಮ್ಮ ಕಸ್ಟಮರ್ನ ಕೇಳಿ.
ಏನು ಇಷ್ಟು ಮಾಡಿ ಇದು ಯಾವುದಪ್ಪ ಇದು ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರ್ ಡೇಟ್ ಏನಿದೆ ತಗೊಂಡಿರೋದು ಬಿಲ್ ಇದೆಯಾ ಬಿಲ್ಲಲ್ಲಿ ಏನಾದ್ರು ಮೆನ್ಷನ್ ಮಾಡೋರಾ ಕಂಪ್ನಿ ಕುಲ್ಫಿ ಅಂಜು ಕುಲ್ಫಿ ಮ್ಯಾನುಫ್ಯಾಕ್ಚರ್ ಎಕ್ಸ್ಪೈರಿ ಏನಿಲ್ಲ ಇದಲ್ಲ ಇದಿದೆ ಇದು ನಮ್ಮ ಬ್ಯಾಂಕ್ ಸರ್ವಿಸ್ ಕೊಡಪ್ಪ ಹಾಕ್ಕೊಡೋಣ ಇದು ಹೋಗಪ್ಪ ಬರೀ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಮೆನ್ಷನ್ ಮಾಡೋರು ಸರ್ ಬಿಲ್ ಏನಾರು ಮಾಡೋರು ಡೇಟ್ ಇರೋದು ಮಾತ್ರ ತಗೋಬೇಕು ನೀವು ಅಪ್ಪಯ್ಯ ಡೇಟ್ ಇರೋದು ಮಾತ್ರ ತಗೋಬೇಕು ಅಲ್ಲೆಲ್ಲ ಬಿಟ್ಟು ಅಲ್ಲಿ ಇನ್ನೊಂದು ಪೆನ್ ಬಿಟ್ಬಿಟ್ಟಿದ್ದೀನಿ ಅವ್ನು ಯಾಕೋ ಸೈನ್ ಹಾಕೋ ಕೊಟ್ಟರೆ ಅಲ್ಲೇ ಎತ್ಕೊಂಡು ಹೋದವು ಏಮನ್ ಮಾಡ್ದೇನು ಬಾವು ರವಿಚಂದ್ರ ನಂಬರ್ ಆಯ್ತಾನೆ ಕೊಡ ಮಾಡು ಸಾರ್ ಕೊಡು ಇರಿ ಸರ್ ಅವ್ನು ಮಾತಾಡಿ ಅವ್ನು ಹಾಕಿ ಸರ್ ಬನ್ನಿ ಬೀಗ್ ಕುಲ್ಪಿನೇ ಸರ್ ಇದ್ರ ಮೇಲೆ ಇರೋದು ಬೀಗ್ ಕುಲ್ಪಿನೇ ಇದೆಯಾ ಡೇಟ್ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರ್ ಡೇಟ್ ಇದೆಯಾ ಅದನ್ನಾರು ನೋಡೋಣ ಒಂದು ನೋಡಿ ಸರ್ ಮೊಬೈಲ್ ನಂಬರ್ ಆಗಿದೆ ನೋಡಿ 2-3 ನಂಬರ್ ಮೊಬೈಲ್ ನಂಬರ್ ಹಾಕಿದ್ದಾನೆ ಅರ್ಧನ 1 ಲೀಟರ್ ತುಂಬ ಅರ್ಧ ಲೀಟರ್ ಚೆಕಿಂಗ್ ಅದೇ ಮಾಡ್ಕೊಂಡು ಸ್ಯಾಂಪಲ್ ತರಿಸ್ಬಿಟ್ಟು ಇಲ್ಲಿ ಇದು ಮಾರೋದಕ್ಕೆ ಕೊಟ್ಟಿದ್ದೀರಾ
ಡೇಟು ಇಲ್ಲ ಏನೂ ಇಲ್ಲ. ಏನು ಮಾಡ್ತೀವಿ ಈಗ? ನಾನು ಎಷ್ಟಾಗಲಿ ಇಲ್ಲಿ 10,000 ರೂಪಾಯಿ ಹಾಕಿರ್ತೀನಿ ಅವನಿಗೆ, ಕಟ್ಟು ನೀನೆ. ಆಯ್ತಾನಪ್ಪ, 10,000 ರೂಪಾಯಿ ಪೆನಾಲ್ಟಿ ಹಾಕಿರ್ತೀನಿ ಇವ್ರಿಗೆ, ನೀನೇ ಕಟ್ಟು. ಹಾಕಪ್ಪ, ಸೈನ್ ಹಾಕಪ್ಪ. ಇಲ್ಲ ನೀನು ಸೈನ್ ಹಾಕು. ಇಲ್ಲ ಇದು ಇದಕ್ಕೆ ಇದು ಹಾಕ್ಬಿಡು, ಮುನ್ಸಿಪಾಲ್ಟಿ ಇದಕ್ಕೆ ಹಾಕು. ನನ್ನ ಫೋನ್ ನಂಬರ್ ಬರಬೇಕು ಅವನಿಗೆ ಇಲ್ಲ ಇಲ್ಲ ಸರ್ ಅವನು ಹೆಂಗೆ ಟ್ರಯಲ್ಲು ಕೊಟ್ಟಿದ್ದು ಅಂತ. ಟ್ರಯಲ್ಗೆ ಅದು ಮುಳುಬಾಗ್ಲು ಜನ ಏನು ಇದು ಇದಾಗೋಗವ್ರಿಗೆ ಸ್ಪೆಸಿಮನ್ಗಳು. ಹಾಂ, ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಸ್ಪೆಸಿಮನ್ಗಳು ಮಾಡಿದ್ದೀರೇನಪ್ಪ ಮುಳುಬಾಗ್ಲು ಅವ್ರನ್ನ? ಬಟ್ಟೆ ಹಾಕಿದ್ರೆ ಏನು ಹಾಕಿದ್ರಮ್ಮ? ಬಟ್ಟೆ ಸರ್ ಅಲ್ಲೇ ನೋಡಿ ಸರ್. ಇದು FSS ಲೈಸೆನ್ಸ್ ಇದೆಯೇನಪ್ಪ? ಫುಡ್ ಸೇಫ್ಟಿ ಲೈಸೆನ್ಸ್ ಮಾಡಿಕೊಂಡಿದ್ದೀರಾ? ಸರ್ ಮುನ್ಸಿಪಲ್ ಲೈಸೆನ್ಸ್ ಇದೆ ಸರ್. ಫುಡ್ ಸೇಫ್ಟಿ ಇಲ್ಲ ಇಲ್ಲ ಸರ್, ಏನು ಹಾಕಿಲ್ಲ ಸರ್. ಏನೂ ಇಲ್ಲ ಸರ್. ಮೇಡಮ್ ಇವ್ರಿಗೊಂದು ತಿಳುವಳಿಕೆ ನೋಟಿಸ್ ಕೊಡಿ. ಎಣ್ಣೆ ಯಾವುದಪ್ಪ? ಸರ್ ರುಚಿಗೋಲ್ಡ್ ಸರ್. ಎಲ್ಲೈತಪ್ಪ? ಎಲ್ಲಿದೆ ನೋಡಿ ಸರ್. ಅಲ್ಲ ಇದು ಪ್ಯಾಕೆಟ್ ಇಲ್ವಾ? ಪ್ಯಾಕೆಟ್ ಇದೆ ಸರ್, ಬೆಳಗ್ಗೆ ಹಾಕ್ಕೊಡ್ತೀವಿ ಬಾಕ್ಸ್. ಅದು ಈ ಮನೆ ಆಗಿದೆ. ಫುಡ್ ಸೇಫ್ಟಿ ಲೈಸೆನ್ಸ್ ಅಪ್ಲೈ ಮಾಡಪ್ಪ. ಇಲ್ಲ ಸರ್, ಮಾಡಿದ್ದೀನಿ ಸರ್. ಎಲ್ಲಿ ಮಾಡಿದ್ಯಾ? ಪ್ರತಾಪನ ಹತ್ರ GST ಆಡಿಟ್ ಪ್ರತಾಪ ಆಡಿಟ್ ಪ್ರತಾಪ. ಹೌದು ಕೊಟ್ಟಿದ್ದೀನಿ. ಮೊನ್ನೆ 5ನೇ ತಾರೀಕು ಆಫೀಸ್ಗೆ ಹೋಗಿದ್ದೆ, ಬರಕ್ಕೆ ಹೇಳಿದ್ರೆ ಮತ್ತೆ ನಾನು ಹೋಗಿದ್ದೆ. ಲೈಸೆನ್ಸ್ ಅಪ್ಲೈ ಮಾಡಿದ್ರಿ? ಲೈಸೆನ್ಸ್ ಮಾಡ್ತೀನಿ. ಶೀಟ್ ಹಾಕೊಂಡು ಶೀಟ್ ಹಾಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇದು ಲೈಸೆನ್ಸ್ ಒಂದು ಮಾಡ್ಕೊಳ್ಳಿ, FSS ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹಾಸ್ಪಿಟ್ಲಿಗೆ ಹೋಗಿ ನೆಕ್ಸ್ಟ್ ಟೈಮ್ ರಿಜಿಸ್ಟ್ರೇಷನ್ ಇರಬೇಕು. ನಾನು ಕರಾಕಿ ಹಾಕ್ತೀನಿ. ಅಂಗಡಿ ಕಾಣಬೇಕಂತ ನೋಡಿದ್ರೆ ಏನು ಸ್ಮೋಕಿಂಗ್ ಝೋನ್ ಮಾಡ್ಕೊಂಡಿದ್ದೀವಿ? ಸ್ಮೋಕಿಂಗ್ ಝೋನ್ ಅದು ಬೇಡ, ಲೈಸೆನ್ಸ್ ಮಾಡ್ಕೊಂಡಿದ್ದೀನಾ? ಸ್ಮೋಕಿಂಗ್ ಝೋನ್ ಬಟ್ ಅದೆಲ್ಲ ಸ್ಮೋಕಿಂಗ್ ಹಾಂ, ಎಲ್ಲ ನೋ ಸ್ಮೋಕಿಂಗ್ ಬೋರ್ಡ್ ಹಾಕ್ಬಿಡ್ತೀನಿ. ಇದೆಲ್ಲಿದೆ ನೋಡಿ, ಡೇಟ್ ಎಕ್ಸ್ಪೈರಿ ಮ್ಯಾನುಫ್ಯಾಕ್ಚರಿಂಗ್. ಇದೆಯಾ? ಬಡ್ಸು ಇದು ಅಪ್ಪ, ಬಡ್ಸು ಹಾಂ, ಬಡ್ಸ ಯಾವುದೋ ಈಗ ಸಿಗರೇಟ್ಸ್ ಮೂವ್ ಇದೆಯಾ?
ಸಿಗರೇಟ್ ಯಾವ್ದು ನೋಡಿದ್ಯಾ? ಆಯಿತು, ಇದು ಪ್ಯಾಕೆಟ್ ಕೊಡ್ತೀವೋ ಸಿಂಗಲ್ ಕೊಡ್ತೀವೋ? ಸಿಂಗಲ್ ಕೊಡಂಗಿಲ್ಲ, ಪ್ಯಾಕೆಟೇ ಮಾರಬೇಕು. ಗೊತ್ತಾಯ್ತಾನಪ್ಪ? ಲೈಟರ್ ನೋಡು ಹೆಂಗೆ ಮಡಿಕೊಂಡಿದ್ಯಾ? ಡೇಟ್ ಎಕ್ಸ್ಪೈರಿಗಳು ನೋಡೋಣ. ಇದು ಹೋಗಿದ್ಯಾ? ಬಿಸ್ಕೆಟ್ಸ್ಗಳು ನೋಡೋಣ. ಬಿಸ್ಕೆಟ್ಸ್ ಕಡೆ ತೆಗಿ. ಇದಕ್ಕ ಬನ್ನಿ ಈ ಕಡೆ. ಕವರ್ ಕೊಡಪ್ಪ. ಎಣ್ಣೆ ಯಾರಪ್ಪ ಉಪಯೋಗಿಸೋದು ಕೊಡೋ. ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ಯಾ? ಗಾಡಿ ಸೀಸ್ ಮಾಡ್ತೇನೆ ಅಷ್ಟೇ. ಇನ್ನೊಂದ್ಸರಿ ಚಾಕ್ನ ನಿಂದೇನಾ? ಚಾಕ್ನ ರಾತ್ರಿ ನೋಡಿದೆ ಚಾಕ್ನ. ಸಾಯಂಕಾಲ ಬೇರೆ ಅವ್ರು ಸರ್. ಇದು ತಿಳುವಳಿಕೆ ನೋಟಿಸ್ ಅಂತ ಕೊಡಪ್ಪ. ಇವತ್ತು ಬಂದು ಇದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ರಪ್ಪ. ಅದು ಮಾಡಿಸಿದ್ಯಾ? ಅನ್ನ ಎಲ್ಲ ಹೋಗಿದ್ದಾರೆ. ಎಲ್ಲಪ್ಪ ಇವರು ಇನ್ನು ಊಟ ಎಲ್ಲ ಅಲ್ಲೇ ಇತ್ತು. ಎಲ್ಲಿ? ಇಲ್ಲೇ ಇದ್ರಲ್ಲಿ ಸೋದೆ ಯಾರಿದು ಓನರು? ಇದೆಲ್ಲ ತಟ್ಟೆಗೆ ಹಾಕೋಂಗಿಲ್ಲ. ಆಯಿತು, ಇದೆಲ್ಲ ತಟ್ಟೆಗೆ ಹಾಕೋಂಗಿಲ್ಲ. ಏನು ಓನರು?
ಟೂತ್ ಪಿಕ್ ಇದೇನಿದು ಗೀ ಬಾ ಎಷ್ಟು ದಿನದಪ್ಪ ಇದು ಅಗ್ಗಿ? ಇವತ್ತು ಪ್ಯಾಕೆಟ್ ಇವಾಗ ಓಪನ್ ಮಾಡಿ ಹಾಕ್ತೀನಿ ಪ್ಯಾಕೆಟ್ ಬಿರಿಯಾನಿಗೆ ಆಗ್ಬಿಟ್ಟು ಪ್ಯಾಕೆಟ್ ಪ್ಯಾಕೆಟ್ ಇಟ್ಬಿಟ್ಟು ಇದ್ರ ಮೇಲೆಲ್ಲ ಮುಚ್ಚಬೇಕಲ್ವಾ? Okay. ನೋಡಿ ಹಿಂಗ್ ತಕೊಂಡ್ ಕುಂತಿದ್ರೆ ಹಿಂಗೆ ಇದು ಕ್ಲೋಸ್ ಮಾಡಿ ಹಾ? ಕ್ಲೋಸ್ ಮಾಡಿ ಸಕ್ಕರೆ ಸಕ್ಕರೆ ಇದು ಸಕ್ಕರೆನೆ ಫುಡ್ ಸೇಫ್ಟಿ ಲೈಸೆನ್ಸ್ ಇದೆಯಾ? ಹಾ ಇದೆ ಸರ್ ಅನ್ನ ಹತ್ರ ಇದೆ ಕೊಡ್ತೀನಿ ಅಂಗಡಿಲಿ ಬಡಿಗಿರ್ಬೇಕಲ್ಲಪ್ಪ ಹೋಟ್ಲಲ್ಲಿ. ತೊಗೊಳ್ಳಿ ಸರ್ ಹೇಗೆ ಇನ್ನೊಂದು ಗೊತ್ತಾ? ಹಾಂ ಸರ್ ವೆಜ್ಜು ನಾನ್ ವೆಜ್ಜು ಎಲ್ಲ ಒಟ್ಟಿಗೆ ಮಡಗಂಗಿಲ್ಲ. ಅದು ಬರೀ ಇದು ಮಾತ್ರ ಅಷ್ಟೇ. ಎಲ್ಲ ನಾನ್ ವೆಜ್ಜೇ ಮಾಡೋದಾ? ನೀವು ಬರೀ ವೆಜ್ಜು ಮಾಡ್ತೀರಾ? ವೆಜ್ ಮಾಡ್ತೀವಿ ಇಲ್ಲಿ ಇದಕ್ಕೆ ಮಾಡಲ್ಲ ನಾವು ಸಪ್ರೇಟ್ ಆರ್ಡರ್ ಕೊಟ್ಟರೆ ಮಾತ್ರ ಮಾಡೋದು ಅಷ್ಟೇ. ನೀನು ವೆಜ್ಜು ನಾನ್ ವೆಜ್ ಎರಡೂ ಮಾಡಬೇಕಾದ್ರೆ ವೆಜ್ಗೆ ಒಂದು ಇದನ್ನ ಫ್ರೀಸರ್ ಮಾಡಬೇಕು. ಆರ್ಡರ್ ಬಂದ್ರೆ ಮಾತ್ರ ಮಾಡೋದು. ಆರ್ಡರ್ ಬಂದ್ರೆ ನನಗೆ ಆರ್ಡರ್ ಬರುತ್ತೋ ಬಿಡುತ್ತೋ ನನಗೆ ಬೇಡ. ಓಕೆ ಓಕೆ ನೀನು ಒಟ್ಟಿನಲ್ಲಿ ವೆಜ್ ಮಾಡ್ತೀನಿ ಅಂತ ಅಂದ್ಬಿಟ್ಮೇಲೆ ಅದಕ್ಕೆ ಒಂದು ಸಪ್ರೇಟ್ ಫ್ರಿಡ್ಜ್ ಮಡಗಿರ್ಬೇಕು. ಓಕೆ ಗೊತ್ತಾಯ್ತಾ? ವೆಜ್ಜು ನಾನ್ ವೆಜ್ ಎರಡು ಒಟ್ಟಿಗೆ ಮಡಗಂಗಿಲ್ಲ. ಆಯ್ತು ಗೊತ್ತಾಯ್ತಾ? ನೀನು ಆರ್ಡರ್ ಬರುತ್ತೋ ಬಿಡುತ್ತೋ ನನಗೆ ಬೇಡ. ಒಟ್ಟಿನಲ್ಲಿ ನನಗೆ 2 ಫ್ರಿಡ್ಜ್ ಇರಬೇಕು. ಓಕೆ ಆರ್ಡರ್ ಬರ ಟೇಸ್ಟಿಂಗ್ ಪೌಡರ್ ಎಲ್ಲಿದೆಯಪ್ಪ? ಫ್ರಿಡ್ಜಲ್ಲಿ ಮಡಗಬಾರ್ದು. ಇಲ್ಲ ಮಾಡಲ್ಲ ಅಲ್ಲೇ ಇರೋದು ಗೊತ್ತಾಯ್ತಾ? ಮುಚ್ಚಿಬಿಡಿ, ಮುಚ್ಚಿ ಮಡಗ್ರಿ. ಎಲೆ ಏನಾದ್ರು ಮುಚ್ಚಿ ಮಡಗ್ರಿ. ಫ್ರಿಡ್ಜಲ್ಲಿ ಮಡಗಿ ಯಾವುದೋ ವಿದ್ಯಾಜ್ಯೋತಿ ಸ್ಕೂಲ್ ಫ್ರಿಡ್ಜಲ್ಲಿ ಮಡಗಿರೋದಕ್ಕೆ ಹಾಳಾಗೋಗಿ 42 ಜನ ಮಕ್ಕಳು ಕಂಪ್ಲೀಟ್ ಆಗಿದ್ರು. ಇಲ್ಲ ಫ್ರಿಡ್ಜ್ ಮಾಡಿದ್ರೆ ಫ್ರಿಡ್ಜಲ್ಲಿ ಮಡಗಕ್ಕೆ ನೋಡಿ ಇದ್ರ ಮೇಲೆಲ್ಲ ಮುಚ್ಚಿ. ಎಲ್ಲಪ್ಪ ಇದು ಬಂತ ನಿಮ್ದು FSSAI? ವೆಜಿಟೇರಿಯನ್ಸ್ ಎಲ್ಲ ಹಿಂಗೆ ಮಾಡಿಕೊಳ್ಳಲ್ಲ. ಬಟಾಣಿ ಗಿಟಾಣಿ ಎಲ್ಲ ಇದು ಮನೆ ಏನು ಇತ್ತು ನಮ್ಮೂರು ಬರ್ತಾನೆ ಅದೇ ಹಾಂ ಹಾಂ ಏನು ಬಂದಿರಿ ಇಲ್ಲ ಬಿಡಿ ಇದು ಒಂದ್ಸಲ ಹೇಳ್ಮೇಲೆ ಮತ್ತೆ ಮತ್ತೆ ಕಟ್ಟೆ ಪಾಯಿಂಟ್ ಇಲ್ಲ ಬಂತೇನಪ್ಪ? 200 ರೂಪಾಯಿ ಕಟ್ಟಿ ಫೈನ್. ಗೌಡ ಅವ್ರಿಗೆ ಹೇಳಿ ಲೇಬಲ್ ಇರಬೇಕು. ಅವ್ರದ್ದು FSSAI ನಂಬರ್ ಮಾಡಿಸ್ಕೊಂಡಿದ್ದಾರೆ ಅವರು ಗೌಡ. ಲೇಬಲ್ ಇರಬೇಕು, FSSAI ನಂಬರ್ ಇರಬೇಕು. ಯಾವತ್ತು ಫಿಲ್ಮ್ ಇದು ಪ್ಯಾಕ್ ಮಾಡಿದ್ದಾರೆ, ಎಷ್ಟು ದಿನ ಇದು ಎಕ್ಸ್ಪೈರಿ ಡೇಟು ಅದಿರಬೇಕು. ಇಲ್ದಿದ್ರೆ ನೆಕ್ಸ್ಟ್ ಟೈಮ್ ಇದೇ ಥರ ಇತ್ತು ಅಂದರೆ ಈ ವಾಟರ್ ಕ್ಯಾನ್ಗಳನ್ನೆಲ್ಲ ಎತ್ತಾಕೊಂಡು ಹೋಗ್ತೀನಿ. ಗೌಡ ಇದಕ್ಕೆ ಮಾಡಿಸ್ಕೊಂಡಿದ್ದಾನೆ, ಯಾವುದೋ ಲೈಸೆನ್ಸ್ ಮಾಡಿಸಿದ್ದಾರೆ. ನಂಬರ್ ಹಾಕಕ್ಕೆ ಹೇಳಿ. ಗೌಡನಂತೆ ಲೈಸೆನ್ಸ್ ಮಾಡ್ಕೊಳ್ಳೋದೇ ಉಂಟಂತೆ. ಇದನ್ನ ನೇಮ್ಗಳು ಹಾಕಕ್ಕಾಗಲ್ವಾ? ನೇಮು ಮತ್ತೆ ಲಾಕ್ಡೌನ್ ಇದೆಲ್ಲ ಸ್ಟಿಕ್ಕರ್ ಹಾಕಕ್ಕಾಗಲ್ವಾ? ಅವರು ಎಲ್ಲ ಮಾಡ್ಕೊಂಡು ಇಲ್ಲ ಅವರು ಸಪ್ಲೈ ಮಾಡ್ತಾರ ಕೇಳಿನಿ ಇದಕ್ಕೆ. ಇಲ್ಲ ಸುಮ್ಮನೆ ಗೌಡ ಅಂತ ಹೇಳ್ಬಿಡ್ತಾರೆ. ಕೇಳಿ ಕೇಳಿ ಸರ್ ಕೇಳಿ. ಅವ್ರು ಎಲ್ಲರಿಗೂ
ರಿಜಿಸ್ಟ್ರೇಷನ್ ಅಂತ ಇದು ಎಲ್ಲರಿಗೂ ಕೊಟ್ಬಿಡಪ್ಪ ಇದೆಯಾ ಇದು ತಾಲೂಕು ಕಲೆಕ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಒಂದು ಮಾಡಿಸ್ಕೊಡಿ. ಯಾವುದು ಟ್ರೇಡ್ ಲೈಸೆನ್ಸ್ ಮಾಡ್ತೀವಿ. ಏನ್ ಹಾಕಿ ಮಾಡ್ತೀರಪ್ಪ ಇಡ್ಲಿ? ಟಿಫನ್ ಮಾಡುತ್ತೆ ರಾಜ್ಕುಮಾರ್ ಚೀನಮ್ಮ ಆಗಿದೆ ಸರ್ 25 ಯಾವ್ರಣ ಮುತ್ತಲ್ಬೇಟವ್ರಾ? ಇವತ್ತ ಲ್ಯಾಬ್ ಇದೆ ಆಮೇಲೆ ನೋಡಪ್ಪ ಕಲರ್ಗಳು ನೋಡು ಎಷ್ಟೊಂದು ಇದಾವೆ. ಕಲರ್ ಜಾಸ್ತಿ ಆಗಲಿಲ್ಲ ಅವೆಲ್ಲ ಅದೆಲ್ಲ ಕಲರ್ ಜಾಸ್ತಿ ಆಯಿತು, ಅದೆಲ್ಲ ಕಡಿಮೆ ಮಾಡ್ಕೋಬೇಕು. ಇಲ್ಲಪ್ಪ ಎಲ್ಲ ತೆಗೆದುಬಿಡಬೇಕಪ್ಪ, ತಗೋಬಿಡಿ. ಅದನ್ನೆಲ್ಲ ತಗೋಬಾರ್ದು, ಅದೇನಿಲ್ಲ ಮೆಡಿಕಲ್ ಶಾಪ್ ಇದು ಮಾಡಬೇಕು. ತಗೋಕೊಡಪ್ಪ. ಯಾರಮ್ಮ ಇನ್ಚಾರ್ಜ್ ಯಾರು? ಇನ್ಚಾರ್ಜ್ ಯಾರು ಇದ್ದಾರಮ್ಮ? ಇದೆಲ್ಲ ಮೇಡಮ್ ನಮಸ್ತೆ. ಯಾವುದು ಎಲ್ಲ ಇವತ್ತು ರೈಡ್ ಮಾಡ್ತಾ ಇದ್ದೀವಿ. ಮುಂದೆ ಇದನ್ನೇ ಯಾವುದೋ ಮುಳಬಾಗ ಟೌನ್ ತಾಲೂಕು ಕಂಪ್ಲೀಟ್ ಎಲ್ಲ ಕಡೆ ನಾವು ಚೆಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಂದಿನಿ ಪಾಕೆಟ್ ಕೊಡಿ, ಮತ್ತು ಸಾಂಬಾರು ಪೌಡರ್ ಪಾಕೆಟ್ ಕೊಡಿ, ಒಂದು ಓಪನ್ ಮಾಡಿಕೊಡಿ. ಅಲ್ಲ ಅವತ್ತು ಹೇಳ್ತಾರೆ ಸಾಂಬಾರು ಪಾಕೆಟ್ ಪೌಡ್ರ್ ಪಾಕೆಟ್, ಈ ನಂದಿನಿ ಹಾಲು ಪೌಡ್ರ್ ಪಾಕೆಟ್ ಕೊಡಿ. ಮಿಲೆಟ್ ರೊಟ್ಟಿ ಡೇಟ್ ಇದೆಯಲ್ಲಮ್ಮ? ಇದು ಆಯಿಲ್ ಇವಾಗ ಬರ್ತಾ ಇದೆ ಸರ್. 26 22nd 12 ಲಾಸ್ಟ್. ಅದೇ ನೆಕ್ಸ್ಟ್ ಮಂತ್ಗೆ. ನೆಕ್ಸ್ಟ್ ಬಂದಿದೆ ಮೇಡಮ್, ಅದು ಅಪ್ಲೈ ಮಾಡಿದ್ದೀವಿ, ಈಗಲೇ ಮಾಡಿದ್ದೀವಿ, ಅಪ್ಲೈ ಮಾಡಿದ್ದೀವಿ.
ಅದು ನಮ್ಮ ಬರಲ್ಲ, ಅದು ಸೆಂಟ್ರಲ್ ಮಾಡಬೇಕು. ಸೊಪ್ಪು ಮಾಡ್ಕೊಳ್ತಾ ಇದ್ದೀವಲ್ಲ, ಈಗ ಬರುತ್ತೆ, ಎರಡು ಮಾಡ್ಕೋಬೇಕಪ್ಪ. ಎರಡು ಮಾಡ್ಕೋಬೇಕು. ಇದು ಸಾಂಬಾರ್ ಮಸಾಲ ನೋಡೋದಕ್ಕೆ ಅಷ್ಟೇನೆ. ಎಲ್ಲಿ ಇನ್ನೇನು ಇದೆಯಮ್ಮ, ಆಯಿಲ್ ಬಂದಿದೆಯಲ್ಲ, ಈಗ ಬರ್ತಾ ಇದೆಯಾ? ಡೇಟ್ ಇದೆಯಾ ನೋಡಿದ್ರಾ? ಇಲ್ಲಿದೆ, ಒಂದು ಓಪನ್ ಮಾಡಿ, ಒಂದು ಪ್ಯಾಕೆಟ್ ಓಪನ್ ಮಾಡಿ. ಆಯಿಲ್ ಮಾಡ್ಕೊ, ಕೊಡು ಬಗೆ ಕೊಡೋ ಪುಟ್ಟ. ಇಷ್ಟೇನಾ ನಿಮ್ಮ ಇದರಿಂದ ಸಫೈ ಆಗೋದು? ಇನ್ನೇ ಇದೆಯಾ? ಅಷ್ಟೇನಾ? ಓಕೆ. ಆಯ್ತು, ಕ್ಲೀನಾಗಿ ಮೇಂಟೈನ್ ಮಾಡಿರಿ ಎಲ್ಲ. ಇದು ಇದೇ ಥರ ಇರ್ತೀರಾ ಯಾವಾಗ್ಲೂ? ಯಾರು ಓನರ್ ಇಲ್ಲ ಸರ್, ಅವ್ರು ಯಾರೋ ಯಾರು ಇಲ್ವಾ? ಅದೆಲ್ಲ ಇದೆ ಪ್ಲಾಸ್ಟಿಕ್. ಗಾರ್ಡನ್ ಸರಿ. ಬಟ್ ಬ್ಯಾಚ್ ನಂಬರ್ ಎಲ್ಲ ಬಟ್ ಅದೆಲ್ಲ ತಾವು ಇಲ್ಲೇ ಎಲ್ಲಿರೋದು? ಇಲ್ಲ ಇದು ತಾಲೂಕು ಹೆಲ್ತ್ ಆಫೀಸ್ನಲ್ಲಿ ಹಾಸ್ಪಿಟ್ಲಲ್ಲಿ ಹೋಗಿ ಅಪ್ಲೈ ಮಾಡಿಬಿಟ್ಟು ಯೂಸ್ ಮಾಡಿ. ಆಮೇಲೆ ಕ್ಲೀನಾಗಿ ಮೇಂಟೈನ್ ಮಾಡಿ ಎಲ್ಲ ಇದರಲ್ಲಿ ಮಾಡ್ಕೊಳ್ಳಿ, ಕ್ಲೀನಾಗಿರಲಿ. ಈಗ ಮಟನ್ ನಿಮ್ದೇನಪ್ಪ? ಎಲ್ಲ ಒಂದೇನಾ? ಎಲ್ಲ ಒಂದೇ, ಎಲ್ಲ ಒಂದೇನಾ? ಒಂಚೂರು ನೋಡಿ, ಇನ್ನೆಲ್ಲ ಒಂಚೂರು ಕ್ಲೀನಾಗಿ ಇದು ಮಾಡಿರಿ. ಚಿಕನ್ ಅಂಗಡಿ ಮಾತ್ರ ಚೆನ್ನಾಗಿರ್ತೀನಿ, ಮಟನ್ ಅಂಗಡಿ ಮಟನ್ದು ಒಂಚೂರು ಇದು ಮಾಡಿಸಿ, ಕ್ಲೀನಾಗಿ ಇದು ಮಾಡಿ.
ಏನು ಬೇಡ ಇಲ್ಲ ಏನು ಬೇಡ ಇಲ್ಲೆಲ್ಲಿ ಬರುತ್ತೆ ಬಂದು ಲೈಸೆನ್ಸ್ ಮಾಡಿಸ್ಕೊಂಡ್ರಮ್ಮ ಏನಿಲ್ಲ ಇಷ್ಟೇ ಸರ್. ಆಗಿದೆಯಾ ಇಲ್ಲ ಸರ್. ಇಲ್ಲಿ ಕುರ್ಮಲಲ್ಲಿ ಪಂಚಾಯತಿಯಲ್ಲಿ ಮಾಡಿಸ್ಕೊಂಡಿದ್ವಿ. ಪಂಚಾಯತಿ ಅಲ್ಲ FSSAI ಲೈಸೆನ್ಸ್ ಚಿಕ್ಕದಾಗೆ ಮಾಡಿ, ನೀವು ದೊಡ್ಡದಾಗೆ ಮಾಡಿ. ಚಿಕ್ಕದಾಗ డిపార్ట్మెంట్ వాళ్ళు పొలం నుంచి వచ్చినారు అనుకోండి, ఇన్స్పెక్షన్ వచ్చినారు అనుకోండి. ಬೇರೆ ಕಡೆ ಅದೇ ಅನ್ಕೊಂಡಿ ಏನೆಲ್ಲ ಹಿಂಗಿದೆ ಅಲ್ಲದ ಇದು ಇವು ಇದಂತೆ ಕೊಡಪ್ಪ. ಫೋನಾಗಿಲ್ಲ ಎಲ್ಲರಿಗೂ ಹಚ್ಚಿದ್ದು ಇದು ನಾನು ಪೆನಾಲ್ಟಿಯನ್ನು ಇಲ್ಲ ಅಂದ್ರೆ ಹೊಸದಾಗಿ ಮಾಡಿಸಿ ಸಿಕ್ಕರು ಅದನ್ನು ತಗೋಬನ್ನಿ. ಸರಿ ಓಕೆ. ಊಟ ಮಾಡಿ ಸರ್. ಲೈಸೆನ್ಸ್ ಮಾಡಿಸ್ಬೇಕು. ಲೈಸೆನ್ಸ್ ಇದೆ ಸರ್, ಅಲ್ಲಲ್ಲ ರಿಜಿಸ್ಟ್ರೇಷನ್ ಅಲ್ಲ ಲೈಸೆನ್ಸ್. ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಇದೆ ಇವ್ರದ್ದು. ನಾಯ್ಡು ಮನೆ ಊಟ. ಓನರ್ ಯಾರಪ್ಪ? ನಾವೇನು ಓನರು? ಹಾಂ, ಇದು ನೋಡಿ ಗುಸ್ಟ್ ಈಗ ಪೇಷಂಟ್ ನೋಡ್ರಿ ಏನೋ ಇದೆಯಾ? ಮನೆ ಊಟ ಏನು ಇಲ್ಲ. ಗರಂ ಮಸಾಲೂ ನಾವೇ ಮಾಡ್ತೀವಿ. ಓಪನ್
14 ದಿನ ಟೈಮ್ ಇರುತ್ತೆ. 14 ದಿನದೊಳಗೆ ನೀವು ಮಾಡಿಸಿದ್ರೆ ಇದ್ರೆ ಅದನ್ನು ತಗೋಬೋದು, ಇಲ್ಲ ಹೊಸದು ಮಾಡ್ತೀವಿ. ಅದ್ರ ಮೇಲೆ ಇಲ್ಲಿದೆ ಎಕ್ಸ್ಪೈರಿ ಡೇಟ್ ಎಲ್ಲಿದೆಯಪ್ಪ, ಹೆಸರು ಇದೆಯಾ, ಏನಿದೆ, ಕುಲ ಇದೆಯಾ, ಗೋತ್ರ ಇದೆಯಾ? ಇಲ್ಲ ಅದು 24 ಮ್ಯಾನುಫ್ಯಾಕ್ಚರ್ ಬರೋದು. ಹಾಕಪ್ಪ ಎಲ್ಲ ತೆಗಿ. ಅಕ್ಕ ಥೈಲ ಇದೆ, ಥೈಲ थैला दे राजा ಚಿನ್ನ ಪದಾರ್ಥ ಇದು ಒಂದೇ ನೆರವ ಎಲ್ಲ ಹಂಗೆ ಆಗ್ಬಿಟ್ಟಿದೆ. ಏನೋ ಮಾಡೋದು. అంతా ఒక దాంట్లోకి వెళ్దా పోయి ఎత్తకి వెళ్దో కాదు కాదు ఇంకొక దాంట్లోకి ಇನ್ನೊಂದು ರಾಕಪ್ಪ ಸಾಕದಕ್ಕ ಇಲ್ಲ ಹಿಂಗ್ ನಿಂತ್ಕೊಬಿಡ್ತೀವಿ ಇಲ್ಲಿಂದ
ಅಲ್ವಾ ಕ್ಲೀನ್ ಮಾಡಬೇಕು ಸರ್ ಕ್ಲೀನಾಗಿ ಕ್ಲೀನ್ ಮಾಡಬೇಕು ಇಲ್ಲ ಅಂದ್ರೆ ನಾ ಏನು ಮಾಡಲಿ ಅಂಗಡಿ ಇರೋದನ್ನೆಲ್ಲ ನಾನು ತಗೊಂಡು ಹೋಗ್ಲಾ ಇದ್ರೆ ಇಲ್ಲ ಇದೆ ಅನ್ನು ಇಲ್ಲ ಇಲ್ಲ ಅಂತ ಯಜಮಾನ್ ಇಲ್ಲ ಯಜಮಾನ್ ಇದೆ ಆಚೆ ಹುಡುಗ ಅವ್ರ ಹತ್ರ ಇದೆ ಇದೆ ಮನೆ ಆಯಿತು ನಾನು ಯಜಮಾನ್ ಬಂದಾಗ್ಬಿಟ್ಮೇಲೆ ಇದನ್ನೆಲ್ಲ ನಾನು ಕೊಡ್ತೀನಿ ತಗೊಂಡು ಹೋಗ್ಲಾ ಇಲ್ಲ ಅಂತ ಹೇಳ್ಬಿಡಿ FSSAI ರಿಜಿಸ್ಟ್ರೇಷನ್ ಹಾಸ್ಪಿಟ್ಲಿಗೆ ಹೋಗಿ ಮಾಡ್ತಾರೆ ಯಾರು ಇದು ಮುನ್ಸಿಪಲ್ಲು ಟ್ರೇಡ್ ಲೈಸೆನ್ಸ್ ತೊಗೋಬೇಕಲ್ಲಪ್ಪ ಲೈಸೆನ್ಸ್ ಅಪ್ಲೈ ಮಾಡಿ ಎಲ್ಲ ಅಪ್ಲೈ ಮಾಡ್ರಪ್ಪ ನೀವು 3 ದಿನ ಟೈಮ್ ಕೊಡ್ತೀನಿ ನಿಜ ಅದು ತೂಕ ಬರುತ್ತೆ ತೂಕ ಬರುತ್ತೆ GPS ಫೋಟೋ ಈಗ GPS ಫೋಟೋ ಹೊಡ್ಕೊಂಡಿರ್ತೀವಿ ಮತ್ತೆ ಬಂದ್ರೆ ಅದೇ ಸಾಕ್ಷಿ ನಾವು ಇದನ್ನ ತೆಗೆದು ಕಸದ ಗಾಡಿ ಹಾಕ್ಬಿಡ್ತೀವಿ ಅಂತ ಮಾಡ್ತೀವಿ ಸ್ವಲ್ಪ ಸೈಡಿಗೆ ಬನ್ನಿ ಗ್ಲಾಸ್ ಹಾಕೊಂಡು ನೀವು ನಾನು ನೊಣಗಳು ಇಲ್ದಂಗೆ ಕ್ಲೀನಾಗಿ ಒಂದು ಮೇಂಟೈನ್ ಮಾಡ್ಕೊಳ್ಳಿ FSSAI ರಿಜಿಸ್ಟ್ರೇಷನ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಇದು ಮಾಡಿ ಹುಡುಗಂಗಿಲ್ಲ ಅದು ಎಲ್ಲೇ ಬಂದಿರೋದಿಲ್ಲ ಪ್ಲಾನ್ ಆಗಿದೆ ಥರ್ಮೋಕಾಲಿಂದ ಮಾಡಿರೋದು ಪ್ಲಾನ್ ಆಗಿದೆ ತಗೊಳ್ಳಿ ಇದು ಏನಿದೆ ಹೆಸರು ಏನು ಹೆಸರು ಯಾರಪ್ಪ ಓನರ್ ಯಾರು FSSAI ರಿಜಿಸ್ಟ್ರೇಷನ್ ಆಗಬೇಕಪ್ಪ ಸೈಡ್ ಅಂತನಾ ಇದು ಲೆಕ್ಕ ಹಿಂಗೆ ಇದು ಕಾರ್ನರ್ ಸೈಡ್ ಒಂದು ಕ್ಲೋಸಿಂಗ್ ಇದಾರು ಮಾಡೋದಾದ್ರೆ ಒಳ್ಳೇದಲ್ವಾ ಕ್ಲೋಸ್ ಮಾಡೋದಾದ್ರೆ ಇಲ್ಲ ನೋಡಿ ಎಲ್ಲ ನಾಯಿಗಳೆಲ್ಲ ಒಳಗೆ ನುಗ್ತವೆ ಮಾಡ್ತೀನಿ ಇಲ್ಲಿಲ್ಲ ಬನ್ನಿ ಸರ್ ಸರ್ ಈ ಕಡೆ ಏನು ಇಲ್ಲಿ ನಿಂತು ತೆಗೆಯೋದು ನಾವು ಟೀ ಏನ್ ಮಾಡೋಣ ಸರ್ ಸ್ವಚ್ಛತೆ ಕಾಪಾಡೋರು ನಿಮ್ ಡಿಪಾರ್ಟ್ಮೆಂಟ್ ಸುಮ್ಮನೆ ನೋಡ್ಕೊಂಡು ಹೋಗಕ್ ಬರ್ತಾರೆ ಸೀಮಿತ ಆಕ್ಷನ್ ನೀನು ಮನೇಲಿ ಕೊಡೋದಲ್ಲ ಬಾಳೆ ಎಲೆ ಹಾಕ್ಬೇಕು ಅವೆಲ್ಲ ಹಾಕ್ಬಾರ್ದು ಸರಿ ಸರ್ ಒಂದು ತಿಳುವಳಿಕೆ ನೋಟಿಸ್ ಕೊಟ್ಬಿಡಪ್ಪ ಇವ್ರಿಗೆ ತಿಳುವಳಿಕೆ ನೋಟಿಸ್ ಕೊಡಿ ಇವ್ರಿಗೆ ಯಾರು ಬಿಟ್ಬಿಟ್ಟು ಈಗ ಎಲ್ಲ ಒಂದು ಕ್ಲೀನಾಗಿ ಮಡಿಕೋಬೇಕಲ್ವ ನೀವು ಆಯ್ತು ಬರುತ್ತೆ ನಾವು ಏನು ಮಾಡೋಕ್ಕಾಗಲ್ಲ ಅದು ಬುದ್ಧಿ ಇಲ್ಲ
ನೋಡಿ ಒಂದು ಗ್ಲಾಸ್ ಇದನ್ನ ಹಾಕಬೇಕಲ್ವಾ ಎಲ್ಲ ರೋಡ್ನಲ್ಲಿ ಎಲ್ಲ ಹಿಂಗೆ ಓಡಾಡ್ತಾ ಇರ್ಬೇಕಾದ್ರೆ ಗ್ಲಾಸ್ ಇರ್ತೀರಾ ಹಿಂಗೆ ಈ ನೊಣಗಳೆಲ್ಲ ಹಿಂಗೆ ತುಂಬಿಸ್ಕೊಂಡಿದ್ರೆ ಇದನ್ನೇ ನೀವು ಕೊಡ್ತೀರಾ ಧೂಳೆಲ್ಲ ಬರುತ್ತೆ. ನೋಡಿ ಇಲ್ಲಿ ನೊಣ ಇಲ್ಲ ಅಂತ ಹೇಳ್ಬಿಡಿ. ನೋಡಿ FSSAI ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀರಾ? ಮಾಡಿಸ್ಕೋಬೇಕಲ್ವಾ? ಮಾಡಿಸ್ಕೊಂಡು ಮೇಡಮ್ ಇವ್ರದ್ದು ಫಸ್ಟು ಇದು ಗ್ಲಾಸ್ ಇದನ್ನ ಹಾಕ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ರೆ ರಿಜಿಸ್ಟ್ರೇಷನ್ ಕೊಡಿ. ಇಲ್ಲ ಅಂದರೆ ಇದನ್ನು ಇದು ಮಾಡಿಬಿಡ್ರಪ್ಪ. ಇದು ಮುನ್ಸಿಪಾಲ್ಟಿ ಲೈಸೆನ್ಸ್ ಕೊಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇವ್ರದ್ದು ಗ್ಲಾಸ್ ಎಲ್ಲ ಇಟ್ಕೊಂಡು ಇದು ಮಾಡಬೇಕು ಒಳಗೆ. ಸುಮ್ಮನೆ ಹಿಂಗೆ